ಅದೊಂದು ಸುದೀರ್ಘವಾದ ರಸ್ತೆ. ನಡೆದುಕೊಂಡು ಹೋಗ್ತಾ ಇದ್ರೆ ಉರಿ ಬಿಸಿಲಲ್ಲೂ ಕಣ್ಣಿಗೆ ತಂಪು ಕೊಡೋ ಹೇಮಾವತಿ. ದಡದಲ್ಲೇ ಇರೋ ದೇವಾಲಯದ ಮುಂದೆ ಭಕ್ತಿ ಹೆಚ್ಚಿಸೋ ಆ ಕಲಾವಿದನ ಗಾಯನ. ಒಂದು ದಿನದ ನೆನಪಿನ ಬುತ್ತಿಗೆ ಸೇರಿಸಿಕೊಳ್ಳೋದಕ್ಕೆ ಇಷ್ಟು ಸಾಕು ಅಲ್ವಾ? ನಾನು ಮಾತಾಡ್ತಾ ಇರೋದು ಸಕ್ಕರೆ ನಾಡಿನ ನೆಲಮಂಗಲ ತಾಲೂಕಿನ ಯಾವ ಧಾವಂತವೂ ಇಲ್ಲದ ದಡಗ ಎಂಬ ಪುಟ್ಟ ಗ್ರಾಮದ ಬಗ್ಗೆ. ಯಾವತ್ತಾದ್ರೂ ಒಂದೆರಡು ದಿನ ಗ್ರಾಮ ವಾಸ್ತವ್ಯ ಮಾಡಬೇಕು, ಸುಮ್ಮನೆ ಹಳ್ಳಿ ಜೀವನವನ್ನ ಎಂಜಾಯ್ ಮಾಡಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಈ ಸ್ಥಳಕ್ಕೆ ಬರಲೇಬೇಕು. ಅಷ್ಟೊಂದು ವಿಶೇಷತೆಗಳು ಇದೆ, ಜೊತೆಗೆ ಬಹಳ ಪ್ರಶಾಂತವಾಗಿರುವಂತಹ ಕೂಲ್ ಆಗಿರುವಂತಹ ಒಂದು ಸ್ಥಳ ಕೂಡ ಹೌದು. ಇಲ್ಲಿ ಹಿಂದೂಗಳು ಜೈನರು ಎಲ್ಲರೂ ಕೂಡ ಒಟ್ಟಾಗಿ ಜೀವನ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರುವಂತಹ ಒಂದು ವಿಚಾರ. ಇನ್ನು ದಡ್ಗ ನೋಡೋದಕ್ಕೆ ಹೇಗಿದೆಯಪ್ಪ, ಏನ್ ವಿಶೇಷತೆ ಇದೆ ಅಂತೆಲ್ಲ ನೀವು ಯೋಚನೆ ಮಾಡ್ತಿದ್ರೆ ಈಗ ನೀವು ನನ್ನ ಜೊತೆ ಸುತ್ತಾಟಕ್ಕೆ ಬನ್ನಿ, ದಡ್ಗವನ್ನ ನೋಡ್ಕೊಂಡ್ ಬರೋಣ. ಯಾವ ತಂಟೆ ತಕರಾರು ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ಬದುಕ್ತಾ ಇರುವಂತಹ ದಡಗ ಜನ ತಗ್ಗಿ ಬಗ್ಗಿ ನಡೆಯೋದು ಮಾತ್ರ ಇಲ್ಲಿನ ದೇವಸ್ಥಾನಗಳಿಗೆ, ಹಿರಿಯರು ನಡ್ಕೊಂಡು ಬಂದಿರುವಂತಹ ಆಚಾರ ವಿಚಾರಗಳಿಗೆ. ಹಾಗಾಗಿಯೇ ಯುಗಾದಿ ಹಬ್ಬದಿಂದ ಹಿಡಿದು ವರ್ಷದ ಕೊನೆಯ ಹಬ್ಬದವರೆಗೂ ಎಲ್ಲರೂ ಸೇರಿ ಜಾತ್ರೆಗಳನ್ನ, ಹಬ್ಬಗಳನ್ನ ಬಹಳ ಚೆನ್ನಾಗಿ ಆಚರಿಸ್ತಾರೆ. ನಮ್ಮ ಊರಲ್ಲಿ ವೀರಭದ್ರ ಸ್ವಾಮಿದು ಒಂದು ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ನಾವು ಶಿವರಾತ್ರಿ ಆದಮೇಲೆ ಕಂಬ ತರೋದು ಅಂತ ನಾವು ಹೇಳ್ತೀವಿ ಹಳ್ಳಿ ಭಾಷೆಗಳಲ್ಲಿ. ಆ ಕಂಬ ತರೋದು ಅಂದರೆ 8 ದಿವಸದ ಹಬ್ಬ ನಡೆಯುತ್ತೆ, ವೀರಭದ್ರ ಸ್ವಾಮಿ ಹಬ್ಬ. ಆ ಕಂಬ ತಂದಂಥ ಸಂದರ್ಭದಲ್ಲಿ 8 ದಿನ ರಂಗಕ್ಕೆ ಯಾರು ಚಪ್ಪಲಿ ಹಾಕ್ಕೊಂಡು ಹೋಗೋಂಗಿಲ್ಲ, ಮತ್ತು ವೆಹಿಕಲ್ಗಳು ಹೋಗೋಂಗಿಲ್ಲ. ಅದು ಹಿಂದಲಿಂದ ಒಂದು ಕಟ್ಟುಪಾಡು ನಡ್ಕೊಂಬಂದಿದೆ. ಸೊ 8 ದಿನ ಆದಮೇಲೆ ವೀರಭದ್ರ ಸ್ವಾಮಿ ಇವಾಗ ವೀರಗಾಸೆ ಕುಣಿತ ಅಂತ ಏನು ಹೇಳ್ತಾರೋ ಅವರು ಬಂದು ಉತ್ಸವ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ಕೊಂಡ ಹಾಯೋದು ಅಂತ ಒಂದು ಪದ್ಧತಿ ಇದೆ. ಹಸಿ ಹುಣಸೆ ಸೌದೆನ ಅವತ್ತೇ ಅದನ್ನು ಪೂಜೆ ಮಾಡಿ ಕೊಂಡೋತ್ಸವ ಅಂತ ಮಾಡ್ತಾರೆ. ಆ ಕೊಂಡದಲ್ಲಿ ವೀರಗಾಸೆ ಕುಣಿಯೋರು ಕೊಂಡದಲ್ಲಿ ಹೋಗ್ತಾರೆ. ಅವತ್ತು ಗ್ರಾಮ ದೇವತೆಯಾದ ಕೊಲ್ಲಾಪುರದಮ್ಮ ಅಂತಿದೆ, ಅದರದ್ದೊಂದು ಮಾಡ್ತೀವಿ. ರಾಗಿಗೆ ಪೂಜೆ ಮಾಡಿ ಹಸಿರಬ್ಬ ಅಂತ ಮಾಡ್ತಾರೆ. ಆಮೇಲೆ ಕಾರ್ ಹಬ್ಬ ಅಂತ ಮಾಡ್ತಾರೆ. ದನಗಳಿಗೆಲ್ಲ ಅವತ್ತು ಶುಭ್ರವಾಗಿ ಮೈ ತೊಳೆದು ಅದಕ್ಕೆಲ್ಲ ಒಂದು ಕೋಡ್ಗೆಲ್ಲ ಬಣ್ಣ ಹಚ್ಚಿ ಅದನ್ನು ಓಡಿಸೋವಂಥ ಒಂದು ಪದ್ಧತಿ ಇದೆ. ದಡಗ ಗಂಗರು, ಹೊಯ್ಸಳರು ತಮ್ಮ ಆಳ್ವಿಕೆಯ ಛಾಪನ್ನ ಮೂಡಿಸಿರುವಂತಹ ಗ್ರಾಮ. ಗಂಗ ಅರಸರ ರಾಜ ಇಲ್ಲಿ ಆಳ್ವಿಕೆ ನಡೆಸಿದ್ದಕ್ಕೆ ದಡಗ ಎಂಬ ಹೆಸರು ಬಂದಿರಬಹುದಾ? ಇದನ್ನ ಸ್ಥಳೀಯರ ಬಾಯಲ್ಲೇ ಕೇಳೋಣ. ನಮ್ಮ ಊರಲ್ಲಿ ಒಂದು ಶಾಸನದ ಕಲ್ಲಿದೆ. ಅದರಲ್ಲಿ ಹಿಂದೆ ಒಬ್ಬ ದಿಂಡಿಗ ರಾಜ ಅಂತ ಒಬ್ಬ ರಾಜ ಇದ್ದಂತೆ. ಸೊ ರಾಜರ ಒಂದು ಆಳ್ವಿಕೆನಲ್ಲಿ ಇದ್ದಂಥ ಊರು ಅಂತ ಇದಕ್ಕೆ ಹೇಳ್ತಾರೆ. ಬಟ್ ಅದಕ್ಕೆ ನಮಗೆ ಸ್ಪಷ್ಟವಾದ ಮಾಹಿತಿ ಗೊತ್ತಿಲ್ಲ. ಅದು ದಿಂಡಿಗ ಹೋಗಿ ಅದು ಕರೆಯೋದಕ್ಕೆ ತೊಂದರೆ ಆಗುತ್ತೆ ಅಂತ ದಡಗ ಅಂತ ಪ್ರೊನೌನ್ಸಿಯೇಷನ್ ಆಗಿ ಇದು ದಡಗ ಗ್ರಾಮ ಅಂತ ಒಂದು ಹೆಸರಾಗಿ ನಡ್ಕೊಂಡು ಬಂದಿದೆ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಅದೆಷ್ಟೇ ದೇವಸ್ಥಾನಗಳಿರಲಿ, ಪ್ರತಿಯೊಂದು ದೇವಸ್ಥಾನಗಳು ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ವಿಶೇಷ ಅನ್ನಿಸ್ತಾನೆ ಇರುತ್ತೆ. ಕೆಲವೊಂದಿಷ್ಟು ವಾಸ್ತುಶಿಲ್ಪದಿಂದಾಗಿ ಹೆಸರುವಾಸಿಯಾಗಿದ್ರೆ, ಇನ್ನೊಂದಿಷ್ಟು ಪವಾಡಕ್ಕೆ ಫೇಮಸ್ ಆಗಿರುತ್ತೆ. ದಡಗದ ಯೋಗ ನರಸಿಂಹ ದೇವಾಲಯ ಅಷ್ಟೊಂದು ಫೇಮಸ್ ಅಲ್ಲದೆ ಇದ್ರೂ ಯೋಗ ನರಸಿಂಹನ ಮೂರ್ತಿಯನ್ನ ನೋಡಿದ್ರೆ ನೀವು ಕಳೆದೇ ಹೋಗ್ತೀರಾ. ಆ ದೇವಸ್ಥಾನಕ್ಕೆ ಹಿನ್ನೆಲೆ ಅಂದರೆ ಮೇಡಮ್, ನಮಗೆ ಗೊತ್ತಿರೋ ಪ್ರಕಾರ ಈ ಗ್ರಾಮದಲ್ಲಿ ಯೋಗ ನರಸಿಂಹ ಅಂದರೆ ತುಂಬ ಪುರಾತನವಾದದ್ದು ಅಂತ ಇದೆ. ಮತ್ತು ಅದಕ್ಕೆ ಒಂದು ಇತಿಹಾಸನೂ ಇದೆ. ಅದು ಗಂಗರ ಕಾಲದ್ದು ಅಂತ ಹೇಳ್ತಾರೆ. ಸೊ ಅದು ಹಿಂದೆ ನಾವು ನೋಡ್ತಿದ್ದಂಗೆ ಇಲ್ಲಿ ಮಳೆ ಬೆಳೆಗಳು ಕ್ಷಾಮ ಬಂದಂಥ ಸಂದರ್ಭದಲ್ಲಿ ಆ ಒಂದು ನರಸಿಂಹಸ್ವಾಮಿಗೆ ಯೋಗ ನರಸಿಂಹ ಪಾರಾಯಣ ಮಾಡೋರು. ಆ ದೇವ್ರ ಹೆಸರಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ರಾಗಿ ಮುದ್ದೆ ಮತ್ತು ಅವರೆಕಾಳು ಸಾರು ಊಟ ಮಾಡೋವಂಥ ಒಂದು ಸಂಪ್ರದಾಯ ಇತ್ತು. ಸೊ ಅದನ್ನು ನಾವೆಲ್ಲ ನೋಡಿದ್ದೀವಿ ಕಣ್ಣಾರೆ. ಆ ಊಟ ಮಾಡೋ ಸಂದರ್ಭದಲ್ಲಿ ಮಳೆ ಬಂದಿದ್ದು ಇದೆ, ಬೇಕಾದಷ್ಟು ನಿದರ್ಶನಗಳಿದೆ. ಪ್ರತಿ ವರ್ಷವೂ ನಡೀತಿತ್ತು. ಮತ್ತು ಈಗ ಆ ದೇವರು ಮತ್ತು ದೇವಸ್ಥಾನ ತುಂಬ ಶಿಥಿಲ ಆಗಿರೋದ್ರಿಂದ ಅದನ್ನು ನಾವು ಇವಾಗ ಹೊಸದಾಗಿ ಕಟ್ಟಬೇಕು ಅಂತ, ಜೀರ್ಣೋದ್ಧಾರ ಮಾಡೋದಕ್ಕೆ ಅಂದ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಭಕ್ತಾದಿಗಳ ಸಹಕಾರದಿಂದ ಅದೊಂದು ಕೆಲಸ ನಡೀತಾ ಇದೆ. ಯಾವುದೇ ಥರದ ಸರ್ಕಾರದ ಒಂದು ಸಪೋರ್ಟ್ ಸಿಕ್ಕಿಲ್ಲ. ನಾವು ಅನೇಕ ಬಾರಿ ಮಂತ್ರಿಗಳಿಗಾಗ್ಬೋದು, ಕನ್ಸರ್ನ್ಡ್ ನಮ್ಮ ಲೋಕಲ್ ಶಾಸಕರಿಗಾಗ್ಬೋದು ಎಲ್ಲರಿಗೂ ಪತ್ರ ವ್ಯವಹಾರ ಮಾಡಿದ್ದೀವಿ. ಬಟ್ ಇವತ್ತಿನವರೆಗೂ ನಮ್ಗೆ ಯಾವುದೇ ರೀತಿಯಾದ ಒಂದು ಸಹಕಾರನೂ ಸಿಕ್ಕಿಲ್ಲ. ಭಕ್ತಾದಿಗಳು ಬಂದಿದ್ದಾರೆ, ಬೇಕಾದಷ್ಟು ಜನ ಬಂದಿದ್ದಾರೆ. ಅದಕ್ಕೆ ಅಲ್ಪ ಸ್ವಲ್ಪ ಕೊಡ್ತಾ ಇದ್ದಾರೆ. ಏನೋ ಭಕ್ತಾದಿಗಳ ಸಹಕಾರದಿಂದ ಅದೊಂದು ಕೆಲಸ ನಿರ್ವಿಘ್ನವಾಗಿ ನಡೀತಾ ಇದೆ.
ಸ್ನೇಹಿತರೆ, ಏನು ಗೊತ್ತಾ, ಸಾಮಾನ್ಯವಾಗಿ ನಾವು ಹೇಳ್ಕೊಳ್ತೀವಿ ಇಮಾಮ್ ಸಾಹೇಬ್ಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಹಾಗೇನೆ ದಡ್ಗಾದಲ್ಲಿಯೂ ಕೂಡ ನಿಮಗೆ ಈ ರೀತಿಯಾದ ಒಂದು ಪ್ರಶ್ನೆ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಏನು ಗೊತ್ತಾ, ವೀರಭದ್ರ ಸ್ವಾಮಿ ಹೆಸರನ್ನು ನೀವು ಕೇಳಿರ್ತೀರಿ. ಸಾಮಾನ್ಯವಾಗಿ ಲಿಂಗಾಯತರು ಈ ವೀರಭದ್ರ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಆದರೆ ಆಶ್ಚರ್ಯ ಏನು ಗೊತ್ತಾ, ದಡ್ಗಾದಲ್ಲಿ ಒಂದೇ ಒಂದು ಲಿಂಗಾಯತ್ ಮನೆಯೂ ಕೂಡ ಇಲ್ಲ. ಆದ್ರೂ ಊರಿನವರು ವೀರಭದ್ರ ಸ್ವಾಮಿಯನ್ನ ಪೂಜೆ ಮಾಡ್ತಾರೆ. ಇವಾಗ ವೀರಭದ್ರ ಸ್ವಾಮಿ ಅಂದರೆ ಸಾಮಾನ್ಯ ಎಲ್ಲರಲ್ಲೂ ಬರ್ತಕ್ಕಂಥ ಭಾವನೆಗಳೇನಪ್ಪ ಅಂದ್ರೆ ಇದು ಲಿಂಗಾಯತರು ದೇವರು ಅಂದ್ಬಿಟ್ಟು ಅಂತ. ಸೊ ನಮಗೂ ಇವತ್ತು ಆ ಪ್ರಶ್ನೆಗಳು ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಲಿಂಗಾಯತರಿಲ್ಲ, ವೀರಭದ್ರ ಸ್ವಾಮಿ ನಮ್ಮೂರಲ್ಲಿದೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ, ಎಲ್ಲ ಜನಾಂಗದವರು ಸೇರಿ ಮಾಡ್ತಾ ಇದ್ದಾರೆ. ಅದು ಹೇಗೆ ಇಲ್ಲಿ ನಮ್ಮೂರಲ್ಲಿ ಸ್ಥಾಪನೆ ಆಯಿತು ಅಂತ ನಮ್ಗೆ ಅದಕ್ಕೆ ಯಾವುದೇ ಥರದ ಒಂದು ಪುರಾವೆಗಳಿಲ್ಲ. ಊರಿನಲ್ಲಿ ವಾಸಿಸುವವರಿಂದಲೇ ಪೂಜಿಸಲ್ಪಟ್ಟ, ಎಸೆಯಲ್ಪಟ್ಟ, ಮತ್ತೆ ಪೂಜಿಸಲ್ಪಟ್ಟ ದೇವಾಲಯ ಇದು. ಹೊಯ್ಸಳರ ಕೆತ್ತನೆಗೆ ಸಾಕ್ಷಿಯಾಗಿರುವ ಈ ದೇವಾಲಯ ಹೇಳಿಕೊಳ್ಳುವಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿಲ್ಲದೆ ಇದ್ರೂ ಊರಿನಲ್ಲಿರುವ ಎಲ್ಲ ಸಮುದಾಯಗಳ ಭಕ್ತಿಗೆ ಪಾತ್ರವಾಗಿದೆ. ತುಂಬ ಪುರಾತನದ್ದು, ವಿಜಯನಗರ ಕಾಲದ್ದು, ಚೋಳರು ಕಾಲದ್ದು ಅಂತ ಹೇಳ್ತಾರೆ. ಅದು ಊರಲ್ಲಿ ಒಂದು ಆಚೆ ಬೀದಿ ಅಂತ ಇದೆ. ಸೊ ಅಲ್ಲಿ ನಿರ್ಮಾಣ ಆಗಿದ್ದಂಥ ದೇವರದು. ಏನೋ ಕಾರಣಾಂತರಗಳಿಂದ ಅದಕ್ಕೆ ಅನೇಕ ಜನರು ಅನೇಕ ಕಾರಣ ಹೇಳ್ತಾರೆ. ಅದು ಅಲ್ಲಿಗೆ ಶಿಫ್ಟ್ ಆಗಿ ಹೋಗ್ಬಿಟ್ಟು ಕೆರೆ ಮುಂದಕ್ಕೆ ಅಲ್ಲಿಟ್ಟಿದ್ರು. ಅದಕ್ಕೆ ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳು ಇರಲಿಲ್ಲ. ಈಗ ನಮ್ಮ ಗ್ರಾಮದ ಯುವಕರೆಲ್ಲ ಅದಕ್ಕೆ ಸೇರಿ ಅದಕ್ಕೊಂದು ಶೆಲ್ಟರ್ ಅಂತ ಮಾಡಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡುವಂಥ ವ್ಯವಸ್ಥೆನ ನಾವು ಯುವಕರೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಸಹಜೀವನ ಸಹಬಾಳ್ವೆಗೆ ಸಾಕ್ಷಿಯಾಗಿ ಈ ಊರಿನಲ್ಲಿ ಜೈನ ಕುಟುಂಬವನ್ನು ಕಾಣಬಹುದು. ಈ ಊರಿನಲ್ಲಿರುವ ಒಂದೇ ಒಂದು ಜೈನ ಕುಟುಂಬ ಇದಾಗಿದ್ದು ಈಗಲೂ ತಮ್ಮ ಶಿಷ್ಟಾಚಾರಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇರೋದು ವಿಶೇಷ. 1940ರಲ್ಲಿ ನಿರ್ಮಿಸಲಾಗಿತ್ತು ಎನ್ನಲಾದ ಶ್ರೀ ಶಾಂತಿನಾಥ ಬಸದಿಯನ್ನು ಕೂಡ ಇಲ್ಲಿ ಕಾಣಬಹುದು. ಅಂದರೆ ಅವರು ಇಲ್ಲಿಯವರೇ, ಅವರು ಇವ್ರಿಗೆ ಇವ್ರ ವಂಶಸ್ಥರೇ, ನಮ್ಮ ವಂಶಸ್ಥರೇ ಅವರು. ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ, 2 ಮಕ್ಕಳಿದ್ರಂತೆ, ತೀರೋದ್ರಂತೆ. ಆವಾಗ ಅವರು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟಿದ್ರು. ಒಬ್ಬರು ಇವ್ರಿಗೆ ಹೆಜ್ಜೆ ಆಗಬೇಕು. ಅವರು ನಮ್ಮ ಮಾವ ಇದ್ರಲ್ಲ, ಅವ್ರ ಗತ್ತಿಗೆ ಅವರು ದೇವಸ್ಥಾನ ಕಟ್ಟಿದ್ದವರು. ನಾವಿನ್ನು ಮದುವೆ ಆಗಿ ಬಂದಿದ್ದೆ ಇಲ್ಲಿ 67ರಲ್ಲಿ ನಮ್ಮ ಮದುವೆ ಆಗಿದ್ದು. ಆವಾಗಿಂದ ಇಲ್ಲೇ ಇದ್ದೀವಿ. ಶ್ರಾವಣ ಬೆಳಗುಳದಲ್ಲಿ ಯಾವ್ದು ಮಾಡ್ತಾರೆ ಅದನ್ನೇ ನಾವು ಇಲ್ಲಿ ಮಾಡೋದು. ಶ್ವೇತಾಂಬರದ್ದು ಬೇರೆ, ನಾವು ದಿಗಂಬರ ಜೈನು, ನಮ್ಮದು ಬೇರೆ ಅವ್ರದ್ದು ಬೇರೆ ಅಷ್ಟೇ. ನಮಗೆ ಫಸ್ಟು ಸ್ನಾನ ಆಗಬೇಕು, ಫಸ್ಟ್ ಪೂಜೆ ಆಗಬೇಕು, ಆಮೇಲೆ ಮುಂದಿನ ಕೆಲಸ. ನಾವು 4:15ಇಂದನೇ ಪೂಜೆ ಶುರು ಮಾಡ್ತೀವಿ. ದಶಲಕ್ಷಣ ಶೋಷಭಾವನೆ ಅಂತ 16 ದಿನ ಬರುತ್ತೆ, ಆಮೇಲೆ 10 ದಿನ ಬರುತ್ತೆ. ಅದಂತೂ ಕಡ್ಡಾಯ ನಾವು ಮಾಡ್ತೀವಿ. ನಾವು ತಿಂಡಿ ತಿನಿಸು ಅಂದರೆ ನಮ್ಮ ರೊಟ್ಟಿನೇ ಮುಖ್ಯ. ರೊಟ್ಟಿ, ಚಟ್ನಿ, ದೋಸೆ, ಇಡ್ಲಿ ಅವೆಲ್ಲ ಮಾಡ್ತೀವಿ. ನಾವೆಲ್ಲ ಸ್ವಲ್ಪ ಎಲ್ಲ ವ್ರತಿಕರೆಲ್ಲ ಬಿಟ್ಬಿಟ್ಟಿರ್ತೀವಿ. ನಾವು ಈರುಳ್ಳಿ, ಬೆಳ್ಳುಳ್ಳಿ, ರಾತ್ರಿ ಭೋಜನ ನಾವೇನು ಮಾಡಲ್ಲ. ಸಾಯಂಕಾಲ 6 ಗಂಟೆ ಆದಮೇಲೆ ಆಗೋಯ್ತು ನಮ್ಮದು. ಅಂದರೆ ನಮ್ಮ ಕಾಲದಲ್ಲಿ ಏನೋ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಒಂದು 7th ಆಯಿತು ಅಂದರೆ ಮನೇಲೇ ಇರಬೇಕು, ಓದೋಕ್ಕೆ ಹೋಗ್ತಿರ್ಲಿಲ್ಲ, ಏನಿಲ್ಲ. ಆವಾಗ ನಾವು ಇನ್ನೇನು ಮನೇಲೇ ಇರ್ತಿದ್ವಲ್ಲ. ಜಾಸ್ತಿ ದೇವ್ರ ಪೂಜೆ ಆಚರಣೆಗಳೆಲ್ಲ ನಾವು ನಡೆಸ್ತಾ ಇದ್ದ. ಅಂದರೆ ನಮ್ಮ ಮಕ್ಕಳು ಸ್ವಲ್ಪ ಮಾಡ್ತಾರೆ, ಆದರೆ ನಮ್ಗಳು ಅಷ್ಟು ಇವಾಗ ಮಾಡೋಕ್ಕಾಗಲ್ವಲ್ಲ. ನಾವು ಇವಾಗ ದಶಲಕ್ಷಣ 10 ದಿನ ಮಾಡಿದ್ರೆ ಯಾವ್ದಾದ್ರು ಕ್ಷೇತ್ರಕ್ಕೆ ಹೋಗಿ ಇಲ್ಲೇನೋ ಗುರುಗಳಿಲ್ದವ್ರೆ, ಸ್ವಾಮಿಗಳಿಲ್ದವ್ರೆ ಅಲ್ಲಿ ಹೋಗಿ ಆಹಾರ ಕೊಡೋದು, ಅವೆಲ್ಲ ಪದ್ಧತಿ ಇದೆ ನಮಗೆ. ಕನಕಗಿರಿ, ಶ್ರವಣ ಬೆಳಗೊಳ, ಮೂಡುಬಿದ್ರೆ ಅಲ್ಲೆಲ್ಲ ಹೋಗ್ತಿರ್ತೀವಿ. ಮಹಾವೀರ ಜಯಂತಿ ಸಹ ಬೆಳಗ್ಗೆನೇ ಪೂಜೆ ಮಾಡ್ತೀವಿ, ಫಸ್ಟು ಬೆಳಗಿನ ಜಾವ. ಆಮೇಲೆ ಅವ್ರು ಹುಟ್ಟಿದ್ದು ಅಂತ ಮಹಾವೀರ ಜಯಂತಿನೇ ತಾನೇ ಅವತ್ತು. ಆಮೇಲೆ ಅವ್ರದ್ದು ಜನ್ಮ ಬಾಲ್ಯೋತ್ಸವ ಅಂತ ತೊಟ್ಲು ಪೂಜೆ ಮಾಡ್ತೀವಿ, ನಾಮಕರಣ ಮಾಡ್ತೀವಿ, ತೊಟ್ಲು ಪೂಜೆ ಮಾಡ್ತೀವಿ. ಆಮೇಲೆ ಅದನ್ನು ತಗೊಂಡೋಗಿ ಪಾಂಡಿಕ ಶಿಲೆ ಅಂದ್ಬಿಟ್ಟು ಅದನ್ನು ಅಭಿಷೇಕ ಮಾಡ್ತೀವಿ. ಆಮೇಲೆ ಸಂಜೆ ಎಲ್ಲ ಅದನ್ನು ಮೆರವಣಿಗೆ ಮಾಡ್ತೀವಿ. ಪುಟ್ಟ ಊರುಗಳಲ್ಲೇ ಬೆಟ್ಟದಷ್ಟು ಪ್ರತಿಭೆಗಳು ಇರ್ತಾವೆ ನೋಡಿ. ಹೌದು, ಈತ ದಡಗದ ಹೆಮ್ಮೆ ಅಂದರೆ ಅತಿಶಯೋಕ್ತಿಯಲ್ಲ. ಜೀವನ ಸಾಗಿಸೋಕೆ ಕೂಲಿ ನಾಲಿ ಮಾಡಿ ಬದುಕುವ ಅನಿವಾರ್ಯತೆ ಇದ್ರೂ ಇವರ ಹಾಡುಗಾರಿಕೆಗೆ ಈ ಅನಿವಾರ್ಯತೆಗಳು ಯಾವತ್ತೂ ಅಡ್ಡವಾಗಿಲ್ಲ. ಈ ಜನಪದ ಕಲೆಯನ್ನು ನಾನು 27 ವರ್ಷದಿಂದ ಯಾವ ಅಡೆತಡೆನೂ ಇಲ್ದಂಗೆ ಆಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆನೂ ನನ್ನ ಇರೋವರೆಗೂ ಜನಪದ ಕಲೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ನಮ್ಮ ತಂದೆ ಯಕ್ಷಗಾನ ಕಲಾವಿದರು. ನಮ್ಮ ತಂದೆ ಯಕ್ಷಗಾನದಲ್ಲಿ ಶನಿಮಹಾತ್ಮನ ಕಥೆಯನ್ನು ಮತ್ತು ಬೇರೆ 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 ಕಥೆಗಳನ್ನು ಮಾಡ್ತಾಯಿದ್ರು. ಅವ್ರ ಹಾಡುವಿಕೆಯನ್ನು ನೋಡಿಕೊಂಡು ನಾನು ಈ ಒಂದು ಜನಪದ ಕಲೆಯನ್ನು ರೂಢಿಸ್ಕೊಂಡೆ. ನಾವು ಜನಪದಕ್ಕೆ ಸಂಬಂಧಪಟ್ಟಂತೆ ಭೈರವನ ಗೀತೆಗಳು, ಮಾದೇಶ್ವರನ ಗೀತೆಗಳು, ಮತ್ತು ಸೋಬಾನೆ ಪದಗಳು, ರಾಗಿ ಕುಟ್ಟೋ ಪದಗಳು, ರಾಗಿ ಬೀಸೋ ಪದಗಳು ಎಲ್ಲ ಆಡ್ತೀವಿ. ತುಂಬ ಊರುಗಳಿಗೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಾದಂಥ ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ,
ಬಳ್ಳಾರಿ ಹೂವಿನ ಹಡಗಲಿವರೆಗೂ ಹೋಗಿ ಹಾಡಿದ್ದೀನಿ ಮೇಡಮ್ ನಾನು. ನನ್ನ ಮಗಳು ಆಡ್ತಾಳೆ ಚೆನ್ನಾಗಿ. 5ನೇ ಕ್ಲಾಸ್ ಇಲ್ಲೇ ದಡ್ಗ ಶಾಲೆಯಲ್ಲಿ. ಅವಳು ಈ ಸಲ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾಳೆ. ನಾನು ಜನಪದವನ್ನು ಹಾಡುಗಾರನಾಗಿ ಅಲ್ಲ, ಜನಪದ ನೃತ್ಯ ಪ್ರಕಾರಗಳನ್ನು ಮಾಡ್ತೀನಿ. ವೀರಗಾಸೆ ಕಲಿಸ್ತಾ ಇದ್ದೆ ನಾನು ಚುಂಚನಗಿರಿ ಮಠದಲ್ಲಿ, ಮತ್ತು ಡೊಳ್ಳು ಕುಣಿತ ಕಲಿಸ್ತಾ ಇದ್ದೆ. ಇವೆಲ್ಲ ಆಸಕ್ತಿ ಬರಬೇಕು ಸರ್ ಅದ್ರ ಮೇಲೆ. ನಾನು ಈ ಜನಪದ ಕಲಿಬೇಕು ಅನ್ನೋ ಆಸಕ್ತಿ ಬರಬೇಕು. ಹಾಗಾಗಿ ನಾವು ಒಂದು ಕಾರ್ಯಾಗಾರನೇ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಾಗಾರನೇ ಮಾಡ್ಕೊಂಡಿದ್ದೀವಿ. ಈ ಮಕ್ಕಳನ್ನ ಒಂದು ಕಡೆ ಸೇರಿಸಿ, ಯಾವ್ದಾದ್ರು ಒಂದು ಸ್ಕೂಲ್ಗೆ ಹೋದರೆ ಆ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಅವರಿಗೆ ಜನಪದದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ಸರ್. ಮುಂಗೊಂಡಾದ ಮಾದೇವನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿ ಗಮಲ ಮಂಜು ಗವಿದಾವೋ, ಏ ಬೆಟ್ಟದ ಮಾದಪ್ಪ ಬರುವಾಗ ಗುಡ್ಡ ಕಲ್ಲು ಗೂಡು ಗುಟ್ಟಿದವೋ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ಒಟ್ನಲ್ಲಿ ಶೈವ ವೈಷ್ಣವ ಜೈನ ಸಮುದಾಯಗಳ ಸಮನ್ವಯವನ್ನ ಸಾರುವಂತಹ ಒಂದು ಸುಂದರವಾಗಿರುವಂತಹ ಗ್ರಾಮ ದಡ್ಗ. ಸ್ನೇಹಿತರೆ, ನೋಡಿದ್ರಲ್ಲ, ದಡ್ಗ ಅನ್ನುವಂತಹ ಒಂದು ಪುಟ್ಟ ಊರು, ಆದರೆ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಊರು ಇದು. ಈ ಒಂದು ಊರಿಗೆ ನಾವು ಬಂದು ಒಂದಷ್ಟು ಹೊತ್ತು ಸಮಯವನ್ನು ಕಳೆದಿದ್ದೀವಿ. ಮುಂದಿನ ಬಾರಿ ನಿಮ್ಮ ಊರಿಗೂ ಕೂಡ ನಾವು ಬರಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಊರಿನ ಸಂಪೂರ್ಣ ವಿವರಗಳನ್ನು ನಮಗೆ ಸ್ವಗ್ರಾಮ್ ಆ್ಯಪ್ ಮೂಲಕ ಬರೆದು ತಿಳಿಸಿ, ಜೊತೆಗೆ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಕೂಡ ಫಾಲೋ ಮಾಡಿ. ಇನ್ನಷ್ಟು ಸುಂದರವಾಗಿರುವಂತಹ ಊರಿನ ಜೊತೆಗೆ ಸ್ವಗ್ರಾಮ್ ಸುತ್ತಾಟ ಮುಂದುವರಿಯುತ್ತೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.